ನಮಸ್ಕಾರ, ನಂದಿನಿ ಸೋಮಿ ಲೈಫ್ ಸ್ಟೈಲ್ ಇನ್ ಕನ್ನಡಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಕೆಲವೊಂದು ಕಿಚನ್ ಟಿಪ್ಸ್ನ ನಾನು ಹೇಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನೋಡೋಣ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾವು ಮಿಕ್ಸಿ ಜಾರ್ನ ನಾವು ಉಪಯೋಗಿಸ್ತಾ ಇರ್ತೀವಿ. ಅದು ಮೊಂಡ ಆಗಿರುತ್ತೆ, ಅಂದರೆ ಕಾಯಿ ಮಸಾಲೆ ಐಟಮ್ ಏನೂ ನುಣ್ಣಗಾಗ್ತಾ ಇರೋಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಇದಕ್ಕೆ ನಾವು ಸ್ವಲ್ಪ ಕಲ್ಲುಪ್ಪನ್ನ ಹಾಕಿಬಿಟ್ಟು ಮಿಕ್ಸಿಲಿ ಆಡಿಸೋದ್ರಿಂದ ಅದು ಶಾರ್ಪ್ ಆಗುತ್ತೆ. ಈ ಥರ ವಾರಕ್ಕೊಂದು ಸತಿ ಮಾಡ್ತಾ ಇರಬೇಕು. ಇದಾದಮೇಲೆ ನಾವು ಇವಾಗ ಬಾಟ್ಲು ಕ್ಲೀನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಬ್ರಷ್ ತೊಗೊಂಡಿದ್ದೀವಿ. ಇವಾಗ ನೀರು ಬಾಟ್ಲು, ಹಾಲಿನ ಬಾಟ್ಲು, ಮಕ್ಕಳದೆಲ್ಲ ಫೀಡಿಂಗ್ ಬಾಟ್ಲು ಬರುತ್ತಲ್ಲ ಅದು, ಮತ್ತು ಹಾಲು ಬಾಟ್ಲು, ನೀರು ಬಾಟ್ಲು ಮತ್ತು ಫ್ಲಾಸ್ಕ್ ಎಲ್ಲ ಇರುತ್ತಲ್ಲ, ಅದೆಲ್ಲ ವಾಶ್ ಮಾಡಬೇಕು ಅಂದರೆ ಈ ಥರ 3-in-1 ಬ್ರಷ್ ಬರುತ್ತೆ. ಈ ಥರ ಬ್ರಷ್ ತುಂಬ ಉಪಯುಕ್ತವಾಗಿದೆ. ಇದನ್ನು ಯಾವ ರೀತಿ ಉಪಯೋಗಿಸೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇವಾಗ ಈ ಬ್ರಷ್ ಬರುತ್ತಲ್ಲ, ಇದು ಸ್ಪಂಜಲ್ಲಿರುತ್ತೆ. ಬಾಟ್ಲುಗಳೇನೂ ಸ್ಕ್ರ್ಯಾಚಸ್ ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ಬಾಟ್ಲನ್ನೇ ಈ ಬ್ರಷ್ನ ನಾನು ತೊಗೊಂಡಿದ್ದೀನಿ. ನೋಡಿ, ಈ ಥರ 3 ಬ್ರಷ್ಗಳು ಬರುತ್ತೆ. ಅಂದರೆ ಬಾಟ್ಲು ಕ್ಲೀನ್ ಮಾಡೋದು ಮತ್ತು ನಿಪ್ಪಲೆಲ್ಲ ಕ್ಲೀನ್ ಮಾಡೋದು, ಆ ಥರ ಎಲ್ಲ ಬರುತ್ತೆ. ಇವಾಗ ನಾವು ಇದು ನಿಪ್ಪಲ್ ಕ್ಲೀನ್ ಮಾಡೋದು, ಇದು ಬಾಟ್ಲು ಕ್ಲೀನ್ ಮಾಡೋದು, ಇದು ಸೈಡಲ್ಲೆಲ್ಲ ಬರುತ್ತಲ್ಲ ಬಾಟ್ಲಲ್ಲಿ ಸೈಡಲ್ಲಿ, ಅದನ್ನು ಕ್ಲೀನ್ ಮಾಡೋದು ಇದು. ಇವಾಗ ನಾವು ಫ್ಲಾಸ್ಕ್ ತೊಗೊಂಡಿದ್ದೀನಿ. ಆ ಫ್ಲಾಸ್ಕ್ನ ನಾವು ಯಾವ ರೀತಿ ಕ್ಲೀನ್ ಮಾಡೋದು ಅಂದರೆ, ಇವಾಗ ಕಾಫಿ ಗಚ್ಚಿ ಎಲ್ಲ ನೋಡಿ ಬಾಟ್ಲಲ್ಲಿದೆ. ಇದನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಅಂದರೆ, ಇದಕ್ಕೆ ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಕೋಬೇಕು. ಇಲ್ಲ ಅಂತಂದರೆ ವಿಮ್ ಪೌಡ್ರು ಇಲ್ಲ ಸರ್ಫ್ ಲಿಕ್ವಿಡು ಯಾವುದಾದ್ರೂ ಸರಿ ಹಾಕ್ಕೋಬೇಕು. ಹಾಕ್ಕೊಂಡು ಒಳಗಡೆ ವಾಶ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ಸೈಡಲ್ಲೆಲ್ಲ ಸ್ವಲ್ಪ ಸ್ಪ್ರೇ ಥರ ಮಾಡ್ಕೊಂಡ್ಬಿಟ್ಟು, ಈ ಥರ ಬ್ರಷ್ ಬರುತ್ತಲ್ಲ, ಈ ಥರ ಬ್ರಷಲ್ಲಿ 2 ಸೈಡೂ ಸಹಿತ 2 ಸೈಡು ಹಲ್ಲುಗಳು ಬರುತ್ತೆ, ಅಂದರೆ ಬ್ರಷ್ ಬರುತ್ತೆ, ಅದರಲ್ಲಿ ಹಾಕಿ ಕ್ಲೀನಾಗಿ ಈ ಥರ ಉಜ್ಜೋದ್ರಿಂದ ಸೈಡಲ್ಲಿರೋವಂಥ ಕೊಳೆಗಳು ಏನೇ ಆಗಲಿ ಅಲ್ಲೆಲ್ಲ ಗಲೀಜೆಲ್ಲ ನಿಂತಿರ್ತಲ್ಲ ಅವೆಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ. ಮತ್ತು ಮಕ್ಕಳು ಹಾಲಿನ ಬಾಟ್ಲು ಅಷ್ಟೇ, ಮತ್ತು ನೀರು ಬಾಟ್ಲು ಅಷ್ಟೇ. ಇಷ್ಟೇ ಅಲ್ಲ, ಮತ್ತು ನಾವು ಸ್ಪೈಸಿ ಐಟಮ್ ಬಾಟ್ಲುಗಳೆಲ್ಲ ಉಪಯೋಗಿಸ್ತೀವಲ್ಲ, ಅಂದರೆ ತೊಗರಿಬೇಳೆ, ಉದ್ದಿನಬೇಳೆ ಎಲ್ಲ ಬಾಟ್ಲುಗಳೆಲ್ಲ, ಅದಕ್ಕೆಲ್ಲ ಈ ಥರ ಎಲ್ಲ ಇರುತ್ತಲ್ಲ ಹ್ಯಾಂಡ್ಲು ಥರದ್ದು, ಅದಕ್ಕೂ ಸಹಿತ ಈ ಥರ ಹಾಕ್ಕೊಂಡು ಕ್ಲೀನಾಗಿ ಉಜ್ಜೋದ್ರಿಂದ ವಾಶ್ ಆಗುತ್ತೆ. ಮತ್ತು ಇವಾಗ ನಾನು ಈ ಬಾಟ್ಲೊಳಗೆ ಈ ಥರ ಸ್ಪಂಜ್ದು ಬ್ರಷ್ ಬರುತ್ತಲ್ಲ, ಅದು ಹಾಕಿ ಕ್ಲೀನಾಗಿ ಅಮ್ಕಿ ಉಜ್ಕೊಳ್ತೀನಿ. ಈ ಥರ ಉಜ್ಕೊಳ್ಳೋದ್ರಿಂದ ಅದರಲ್ಲಿ ಅಂಟಿರೋ ಅಂಥ ಕಾಫಿ ಗಸಿ ಆಗ್ಬೋದು, ಬೇರೆ ಏನಾದರೂ ಆಗ್ಬೋದು, ಇಲ್ಲ ಹಾಲು ಏನಾದ್ರು ಕೆನೆ ಗಟ್ಟಿರೋದು ಏನಾದ್ರು ಇರುತ್ತಲ್ಲ ಅವೆಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ. ಮತ್ತು ಇದನ್ನು ನಾವು ನಿಪ್ಪಲ್ಗೂ ಸಹಿತ ಯೂಸ್ ಮಾಡ್ಬೋದು. ನಿಪ್ಪಲ್ ಒಳಗೆ ಹಾಕಿ ಬ್ರಷ್ನ ಹಾಕಿ ಯೂಸ್ ಮಾಡ್ಬೋದು, ಅಂದರೆ ಎಳೆ ಮಕ್ಳದ್ದು ಬಾಟ್ಲುಗಳಿರುತ್ತಲ್ಲ ಅದಕ್ಕೆ. ಮತ್ತು ಈ ಥರ ಬಾಟ್ಲು ಮುಚ್ಚಳಗಳನ್ನೂ ಸಹಿತ ಈ ಥರ ಬ್ರಷಲ್ಲಿ ಹಾಕಿ ಉಜ್ಬೋದು. ನೋಡಿ, ಇವಾಗ ಬಾಟ್ಲು ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ. ಈ ಥರ ಬ್ರಷು ತುಂಬ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಗೆ ಯಾವುದು ಟಿಪ್ಸ್ ಇಷ್ಟ ಆಯಿತು ಅಂತ. ನೋಡಿ, ಇವಾಗ ಮುಚ್ಚಳನೂ ಸಹಿತ ಚೆನ್ನಾಗಿ ವಾಶ್ ಆಗಿದೆ. ಈ ಥರ ವಾರಕ್ಕೊಂದು ಸತಿ 15 ದಿವ್ಸಕ್ಕೊಂದು ಸತಿ ವಾಶ್ ಮಾಡೋದ್ರಿಂದ ಕ್ಲೀನಾಗಿ ಬಾಟ್ಲುಗಳೂ ಕ್ಲೀನಾಗಿರುತ್ತೆ. ಇವಾಗ ನಾವು ಎಣ್ಣೆ ಬಾಟ್ಲು ತೊಗೊತೀವಲ್ಲ, ಎಣ್ಣೆ ಕವರು, ಅದನ್ನು ಒಂದು ಬಾಟ್ಲಿಗೆ ಹಾಕ್ಕೊಳ್ತೀವಿ. ಅದನ್ನೇ ಹಾಕಿ ಒಗ್ಗರಣೆ ಹಾಕೋದ್ರಿಂದ ಎಣ್ಣೆ ಎಲ್ಲ ಬಾಟ್ಲು ಕ್ಯಾನ್ಗೆಲ್ಲ ಚೆಲ್ಲುತ್ತೆ. ಅದ್ರ ಬದಲು ಈ ಥರ ಕೋಕೋ ಕೋಲಾ ಬಾಟ್ಲು, ಸ್ಪ್ರೈಟ್ ಬಾಟ್ಲು ಯಾವುದಾದ್ರು ಇರುತ್ತಲ್ಲ, ಅದಕ್ಕೂ ಸಹಿತ ಈ ಥರ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಯೂಸ್ ಮಾಡಿದ್ರೆ ಎಣ್ಣೆ ಏನು ಚೆಲ್ಲಲ್ಲ, ನೀಟಾಗಿ ಇರುತ್ತೆ. ಇದು ಒಂದು ನಾನು ಟಿಪ್ಸು ಅಂತ ಅಂದ್ಕೊಳ್ತೀನಿ. ಮತ್ತು ಇದಾದಮೇಲೆ ನಾವು ಮಿಕ್ಸಿ ಜಾರ್ ಇರುತ್ತಲ್ಲ, ಅದಕ್ಕೆಲ್ಲ ಮಟನ್ ಐಟಮು ಅದು ಇದು ಎಲ್ಲ ಹಾಕಿ ರುಬ್ಬಿರ್ತೀವಲ್ಲ, ಅದೆಲ್ಲ ಸ್ಮೆಲ್ಲೆಲ್ಲ ಇರುತ್ತೆ. ಅವೆಲ್ಲ ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ಇದಕ್ಕೆ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಜಾರಲ್ಲಿ ಆಡಿಸ್ಬೇಕಾಗುತ್ತೆ. ಅಂದರೆ ಮಿಕ್ಸಿನಲ್ಲಿ 1-2 ರೌಂಡು ಆಡಿಸ್ಬೇಕು. ಈ ಥರ ಆಡಿಸೋದ್ರಿಂದ ಆನ್ ಮಾಡ್ಕೋಬೇಕು. ಈ ಥರ ಆನ್ ಮಾಡ್ಕೊಂಡ್ಬಿಟ್ಟು ನೀರೆಲ್ಲ ಚೆಲ್ಕೊಂಡು ಈ ಥರ ರುಬ್ಕೊಂಡ್ರೆ ಕ್ಲೀನಾಗಿ ಮಿಕ್ಸಿ ಜಾರ್ನೂ ಸಹಿತ ವಾಶ್ ಆಗುತ್ತೆ. ಈ ನೀರನ್ನ ನಾವು ಚೆಲ್ಲೋಂಗಿಲ್ಲ. ಈ ನೀರನ್ನ ಇನ್ನೊಂದು ಬೌಲ್ನಲ್ಲಿ ಹಾಕಿಟ್ಕೋಬೇಕಾಗುತ್ತೆ. ಇನ್ನೊಂದು ಬೌಲ್ನಲ್ಲಿ ಹಾಕಿಟ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಬೋದು. ವಿಮ್ ಲಿಕ್ವಿಡ್ ಅಲ್ವಾ, ಅದಕ್ಕೋಸ್ಕರ ಕ್ಲೀನಾಗಿ ವಾಶ್ ಆಗುತ್ತೆ. ನೋಡಿ, ನಾನಿವಾಗ ಇನ್ನೊಂದು ಬೌಲ್ಗೆ ನಾನು ಬಗ್ಸಿ ಇಟ್ಕೊಂಡಿದ್ದೀನಿ. ಈ ಥರ ಮಿಕ್ಸಿ ಜಾರು ಎಷ್ಟು ನೀಟಾಗಿ ವಾಶ್ ಆಗಿದೆ ನೋಡಿ. ಇದನ್ನು 15 ದಿವ್ಸಕ್ಕೊಂದು ಸತಿ, ವಾರಕ್ಕೊಂದು ಸತಿ ಈ ಥರ ನೀಟ್ ಮಾಡಿಕೊಂಡ್ರೆ ಇದು ಸಹಿತ ನೀಟಾಗುತ್ತೆ. ಮತ್ತು ಈ ಎಲ್ಲ ನಿಮಗೆ ಟಿಪ್ಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬರಲಾ?